ನಾನು ಲೋಕಾಪುರ ರೈಲು ನಿಲ್ದಾಣದಿಂದ ಕುತುಬುದ್ದೀನ್ ಕಾಜಿ ಮಾತಾಡೋದು. ಇಲ್ವೇ ಲೋಕಾಪುರಕ್ಕೆ ನಿಲ್ಸೋಂಗಿಲ್ಲ. ಇದಕ್ಕೆ ಮುದೋಳ್, ಜಮಖಂಡಿ, ರತ್ಗೈ, ಕನಹಟ್ಟಿ, ಸೇರ್ಲಾ, ಆರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿ ಲೋಕಾಪುರ ರೈಲು ನಿಲ್ದಾಣದಿಂದ ಕುತುಬುದ್ದೀನ್ ಕಾಜಿ ಮಾತಾಡುವುದು. ಮಾನ್ಯರೇ, ಬಾಗಲಕೋಟೆ ಜಿಲ್ಲೆಯ ಎಲ್ಲ ಜನರ ಸಹಕಾರದೊಂದಿಗೆ, ನಿಮ್ಮ ಒಂದು ಬೆಂಬಲದೊಂದಿಗೆ ಈ ಕುರ್ಚಿ ಬಾಗಲಕೋಟೆ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರಬೇಕಂತ ಕಳೆದ ದಶಕಗಳಿಂದ ಹೋರಾಟ ಮಾಡುತ್ತಾ ಈ ಯೋಜನೆ ಇವತ್ತು ಲೋಕಾಪುರವರೆಗೆ ಪೂರ್ಣಗೊಂಡೈತಿ. ಇವತ್ತು ರೈಲ್ವೆ ಭದ್ರತಾ ಅಧಿಕಾರಿಗಳು ಮತ್ತು ಡಿವಿಷನಲ್ ರೈಲ್ವೆ ಮ್ಯಾನೇಜರ್ ಮತ್ತು ಭದ್ರತಾ ಅಧಿಕಾರಿಗಳ ಒಂದು ತಂಡವನ್ನು ಇವತ್ತು ಲೋಕಾಪುರ ರೈಲು ನಿಲ್ದಾಣಕ್ಕೆ ಆಗಮಿಸಿದೆ. ಸ್ವಾಗತ. ನಾವು ಬಹಳ ಸಂತೋಷದಿಂದ ಅವರ ಒಂದು ಭದ್ರತಾ ಸಮೀಕ್ಷೆಗೆ ಸ್ವಾಗತ ಮಾಡ್ತೀವಿ. ಅದರಂತೆ ಈಗ ನಮ್ಮ ಬೇಡಿಕೆ ನಾವು ಇಟ್ಟಿವು. ಇಲ್ಲೇ ಸರಕು ಸಾಗಾಣಿಕೆ ಒಂದು ವ್ಯವಸ್ಥೆ ಒಂದು ಕಡೆ ಅದ. ಒಂದು ಕಡೆ ರೈಲು ಪ್ಯಾಸೆಂಜರ್ಗಳು ಅವ್ರದ್ದು ಒಂದು ಆ ಪ್ಲಾಟ್ಫಾರ್ಮ್ ಒಂದು ಬೇರೆ ಅದ. ಅದಕ್ಕೆ ಈಗ ಭದ್ರತಾ ಸಮೀಕ್ಷೆ ನಡೆಸಿದಂಥ ಅಧಿಕಾರಿಗಳಿಗೆ ನಾವು ಏನು ಮನವಿ ಮಾಡಿವಿ ಅಂದರೆ, ನಮಗೆ ಮೊದಲ ಈ ಯೋಜನೆಗೆ ರಾಜ್ಯ ಸರ್ಕಾರದಿಂದ ಭೂಮಿ ಮತ್ತು ಅರ್ಧರಷ್ಟು ಹಣ ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟಿವು. ಅದು ಯಾಕಪ್ಪ ಅಂದ್ರೆ ನಮ್ಮ ಜನರಿಗೆ ಈ ಯೋಜನೆ ಸಾರ್ವಜನಿಕರಿಗೆ ಅನುಕೂಲ ಆಗಲ್ಲ ಅಂತ ಕೊಟ್ಟಿವು. ಆ ನಿಟ್ಟಿನೊಳಗೆ ಮೊದಲ ನೀವು ಪ್ಯಾಸೆಂಜರ್ ರೈಲು ಓಡಿಸ್ಬೇಕು, ಆಮೇಲೆ ಸರಕು ಸಾಗಾಣಿಕೆ ವ್ಯವಸ್ಥೆ ಮಾಡಬೇಕಂತೇಳಿ ಮಾನ್ಯ ಭದ್ರತಾ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳ ಜೊತೆ ನಾವು ಇವತ್ತು ಸಮಾಲೋಚನೆ ಮಾಡೀವಿ. ಅದು ಆ ಮಾತಿಗೆ ಅವರು ಒಪ್ಕೊಂಡಾರ. ಮುಂದಿನ ಕಾಮಗಾರಿ ಅಂದ್ರೆ ಲೋಕಾಪುರವರೆಗೂ ರೈಲು ಪ್ರಾರಂಭ ಆದ್ರೆ ನಮ್ದು ಮುಗ್ದಿಲ್ಲ. ಹೆಂಗೆ ಎಲ್ಲ ಜನ ಸೇರಿ ಈ ಯೋಜನೆ ಕುರ್ಚಿ ಬಾಗಲಕೋಟೆ ಅನುಷ್ಠಾನಕ್ಕೆ ಬರಬೇಕಂತೇಳಿ ಹೋರಾಟ ಎಲ್ಲರೂ ಸೇರಿ ನಾವು ಮಾಡಿಯೋ, ಅದರಂತೆ ಈ ರೈಲ್ವೆ ಲೋಕಾಪುರಕ್ಕೆ ನಿಲ್ಸೋಂಗಿಲ್ಲ. ಇದಕ್ಕೆ ಮುದೋಳ್, ಜಮಖಂಡಿ, ರತ್ಗೈ, ಕನಹಟ್ಟಿ, ಸೇರ್ಲಾ, ಆರೋಗಿರಿ ಮತ್ತು ಕುರ್ಚಿ ಭಾಗದಲ್ಲಿ ಏಕಕಾಲಕ್ಕೆ ಕಾಮಗಾರಿ ಪ್ರಾರಂಭ ಮಾಡಿ ರೈಲ್ವೆ ಇಲಾಖೆ ಒಂದು ವಚನವನ್ನು ಕೊಟ್ಟಿತ್ತು. ನಾವು 2025 ಒಳಗಾಗಿ ನಿಮ್ಗೆ ಇದು ಕುರ್ಚಿಯವರೆಗೂ ರೈಲ್ವೆ ಪ್ರಾರಂಭ ಮಾಡಿಸ್ತೀವಿ ಅಂತ ತಾವು ಏನು ಹೇಳಿದ್ರಿ, ಅದರಂತೆ ಇಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ರೆ ನೀವೇನು ಆಶ್ವಾಸನೆ ಕೊಟ್ಟಿರಲ್ಲ, 25 ಒಳಗಾಗಿ ನಾವು ಕುರ್ಚಿಯವರೆಗೂ ಪೂರಾ ರೈಲ್ವೆ ಓಡಿಸ್ತೀವಿ ಅಂತ ಏನು ಹೇಳಿರಿ, ಅದನ್ನು ನಮ್ಮ ಕನಸು, ನಮ್ಮ ಜಿಲ್ಲೆಯ ಜನರ ಕನಸು ನನಸಾಗತ್ತೆ. ಇಲ್ಲಂದ್ರೆ ನೀವು ಬರೀ ಆಶ್ವಾಸನೆ ಕೊಟ್ಕೋತ ಹೋದ್ರೆ ಹೆಂಗೆ ನೀವು 2017ರಾಗ ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರಿ, 2019 ಮುಗಿಸ್ಕೊಡ್ತೀವಿ ಅಂತ ಹೇಳಿದ್ರಿ, 2022 ಮತ್ತೆ ಉಗ್ರ ಪ್ರಮಾಣದ ಹೋರಾಟ ಮಾಡಬೇಕಾಗತ್ತ. ಇವತ್ತು ಭದ್ರತಾ ಸಮೀಕ್ಷೆಯ ಒಂದು ರೈಲನ್ನು ಈಗ ಹಿಂದ್ಗಡೆ ನಿಂತೈತಿ. ಆ ರೈಲು ಹತ್ತಿ ನಾವು 120 ಕಿಲೋಮೀಟರ್ ಸ್ಪೀಡಲ್ಲಿ ಈ ಟ್ರ್ಯಾಕ್ ಅಂದ್ರೆ ಈ ರೈಲ್ ಪ್ಯಾಸೆಂಜರ್ ರೈಲು, ಗೂಡ್ಸ್ ರೈಲುಗಳು ಅಡ್ಡಾಡುವಂಥ ವ್ಯವಸ್ಥಿತವಾಗಿ ಗಟ್ಟಿಮುಟ್ಟಿ ಮಾಡ್ಯಾರಿಲ್ಲ, ಕಾಮಗಾರಿ ಗುಣಮಟ್ಟದಾಗೈತಿಲ್ಲ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡೋಕೆ ನಾವು ರೈಲಲ್ಲಿ ಎಲ್ಲ ರೈತರು ಸೇರಿ, ಎಲ್ಲ ಹೋರಾಟ ಸಮಿತಿ ಸದಸ್ಯರು ಸೇರಿ ಸಾರ್ವಜನಿಕರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ನಿಮ್ಮ ಸಹಕಾರ ಯಾವ ರೀತಿ ಹಿಂದಿತ್ತು ಮುಂದೂ ನಿಮ್ಮ ಸಹಕಾರ ಇರಲಿ. ನಾವು ಜೀವಂತಿರೋ ಮಟ್ಟ ಈ ಕುರ್ಚಿ ಗಾಡಿ ರೈಲು ಮುಟ್ಟುವವರೆಗೂ ನಾವು ಇವರಿಗೆ ಬಿಡೋಂಗಿಲ್ಲ ಅನ್ನುವಂಥ ಮಾತನ್ನು ಹೇಳ್ತೀನಿ. ನಮಸ್ಕಾರ. ನಾ ಕುತುಬುದ್ದೀನ್ ಕಾಜಿ.